ए उग्रवादी बोलने नहीं दूंगा कभी खड़ा होगा, ये बता रहा हूं। ए उग्रवादी कटवे सर, ये जो श्रेय अगर जाता है तो देश के प्रधानमंत्री को जाता है। दानिश अली जी प्लीज ये आतंकवादी है, उग्रवादी है, ये मुल्ला आतंकवादी है। नाथूराम गौडसे देशभक्त थे, हैं और रहेंगे। ऐसा बोलने उनको आतंकवादी कहने वाले लोग स्वयं के गिरेबान में झांक के देखें। अब की चुनाव में ऐसे लोगों को जवाब दे दिया जाएगा। ಹಲೋ ನಮಸ್ಕಾರ ಸ್ನೇಹಿತರೆ, ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಮೆಜಾರಿಟಿ ಬರುತ್ತೆ, ಯಾರು ಈ ಸಲ ಈ ದೇಶವನ್ನು ಆಳುತ್ತಾರೆ ಅನ್ನುವ ಚರ್ಚೆಗಿಂತ ಹೆಚ್ಚಾಗಿ ಬಿ ಜೆ ಪಿಯ ಕೆಲವೊಂದು ನಿಲುವುಗಳು ಹೆಚ್ಚು ಚರ್ಚೆಗೀಡಾಗ್ತಾ ಇದೆ. ಅದರಲ್ಲೂ ಹಿಂದುತ್ವ, ಹಿಂದೂ ರಾಷ್ಟ್ರ, ಕೋಮುವಾದ ಇದನ್ನೇ ರಾಜಕೀಯ ಮಾಡಿಕೊಂಡು ಬಂದಂತಹ ಬಿ ಜೆ ಪಿ ಈ ಸಲ ಕೋಮುವಾದವನ್ನು ಮಂಡಿಸುವ, ಪ್ರಚುರಪಡಿಸುವ, ಅದರ ಮೂಲಕವೇ ರಾಜಕೀಯವನ್ನು ಮಾಡಿಕೊಂಡು ಬಂದಂತಹ ಅದೇ ನಮ್ಮ ರಾಜಕೀಯದ ಮೂಲ ಸಿದ್ಧಾಂತ ಕೋಮು ವೈಷಮ್ಯವನ್ನು ಕದಡೋದೇ ಅಂತ ಅದನ್ನೇ ನಂಬಿಕೊಂಡು ಬಂದು ಅದನ್ನೇ ಫಾಲೋ ಮಾಡ್ತಾ ಇದ್ದಂತಹ ಅನೇಕ ನಾಯಕರ ಬಾಲ ಕಟ್ ಮಾಡಿದ್ದಾರೆ, ಬುಡಾನೇ ಅಲರ್ಸಿದ್ದಾರೆ. ಅಂದರೆ ಟಿಕೆಟ್ ಕೊಡಲಿಲ್ಲ, ಗೆದ್ದ ಎಲ್ಲ ಅರ್ಹತೆ ಇದ್ದ, ಮತ್ತೆ ಗೆಲ್ಲುವ ಸಾಧ್ಯತೆಯೂ ಇದ್ದ ಕೋಮುವಾದಿಗಳಿಗೆ ಟಿಕೆಟ್ ಕೊಡಲಿಲ್ಲ. ಆಶ್ಚರ್ಯ ಆಗುತ್ತಲ್ವ? ಟಿಕೆಟ್ ಕೊಡದೇ ಇರೋರು ಏನು ಜಾತ್ಯತೀತರ ಅನ್ನೋ ಪ್ರಶ್ನೆ ಬರುತ್ತೆ. ಕೋಮುವಾದಿಗಳಿಗೆ ಟಿಕೆಟ್ ತಪ್ಪಿಸಿದ್ಯಾರು? ಅವರು ಜಾತ್ಯತೀತವಾದಿಗಳ? ಅವ್ರು ಜಾತ್ಯತೀತವಾದಿಗಳಾದರೆ ಬಿ ಜೆ ಪಿಯ ನಾಯಕತ್ವದಲ್ಲಿ ಹೇಗೆ ಅವರು ಟಳಾಯಿಸೋದಕ್ಕೆ ಸಾಧ್ಯ ಅನ್ನೋ ಚರ್ಚೆ ಬರುತ್ತೆ. ಆದರೆ ಇದು ಯಾವುದೂ ಕೂಡ ತರ್ಕಕ್ಕೆ ನಿಲ್ಲುತ್ತಾ ಇಲ್ಲ. ಏನು ಮಾಡೋಕ್ಕೆ ಹೋಗ್ತೀರ ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ ಇದು ಏನು ಅನ್ನೋಂಥ ಚರ್ಚೆ ಮಾಡೋಷ್ಟು ಟೈಮು ಕೂಡ ಇಲ್ಲ. ಚುನಾವಣೆಯ ಹತ್ತಿರ ಬಂತು, ಒಂದಿಷ್ಟು ಜನಕ್ಕೆ ಟಿಕೆಟ್ ತಪ್ಪಿಸಿಯಾಗಿದೆ. ಕರ್ನಾಟಕದಲ್ಲೇ ಈಶ್ವರಪ್ಪನ ಹೇಗೆ ಮುಗಿಸಿದ್ರು, ಸಿ ಟಿ ರವಿನ ಹೇಗೆ ಮುಗಿಸಿದ್ರು, ಶೋಭನ ಹೇಗೆ ಮುಗ್ಸೋಕ್ಕೀಗ ಉತ್ತರಕ್ಕೆ ತಂದು ಬಿಟ್ಟಿದ್ದಾರೆ ಬೆಂಗಳೂರು. ಅದಾದಮೇಲೆ ಪ್ರತಾಪ್ ಸಿಂಹನ್ ಟಿಕೆಟ್ ತಪ್ಪಿಸಿದ್ದು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿಬಿಟ್ಟು ಆಗಾಗ್ಗೆ ಮಳೆಗಾಲಕ್ಕೊಂದ್ಸಲ, ಚಳಿಗಾಲಕ್ಕೊಂದ್ಸಲ, ಬೇಸಿಗೆಗಾಲಕ್ಕೊಂದ್ಸಲ ಎದ್ದೆದ್ದು ಬರ್ತಾ ಇದ್ದಂಥ ಅನಂತಕುಮಾರ್ ಹೆಗಡೆನ ಬಾಯಿ ಮುಚ್ಚಿ ಕೂರಿಸಿದ್ದು, ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ತಪ್ಪಿಸಿದ್ದು, ಇವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಕೋಮು ಶಾಂತಿಯನ್ನು ಕದಡುವ ಕೆಲಸವನ್ನೇ ಮಾಡ್ತಾ ಬಂದವರು. ಆ ಮೂಲಕನೇ ರಾಜಕಾರಣ ಮಾಡಿದ್ರೆ ಕೇಂದ್ರ ನಮ್ಮನ್ನು ಅಪ್ರಿಷಿಯೇಟ್ ಮಾಡುತ್ತೆ, ಆರ್ ಎಸ್ ಎಸ್ ನಮ್ಮನ್ನು ಒಪ್ಪುತ್ತೆ ಅಂತಲೇ ಪಾಪ ಅದನ್ನೇ ಮಾಡ್ತಾ ಬಂದರು. ಮಿಕ್ಕಿದ್ದೇನೂ ಮಾಡಲಿಲ್ಲ. ಇವರೆಲ್ಲರನ್ನು ಗುರಿ ಮಾಡಿಬಿಟ್ಟು ಟಿಕೆಟ್ ಕೊಡದೆ ಮೂಲೆ ಹಾಕ್ತು. ಇದು ಕೇವಲ ಕರ್ನಾಟಕದಲ್ಲಿ ಆಯಿತು ಅಂತ ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಕೋಮುವಾದವನ್ನೇ ರಾಜಕೀಯ ಮಾಡಿಕೊಂಡವರನ್ನು ಬಿ ಜೆ ಪಿ ಹೈಕಮಾಂಡ್ ಟಾರ್ಗೆಟ್ ಮಾಡಿದೆ. ಅಷ್ಟೇ ಅಲ್ಲ, ಮೋದಿ ಅವರನ್ನು ಕರೆದು ಉಗ್ದಿದ್ದಾರಂತೆ. ಆಶ್ಚರ್ಯ ಆಗ್ತದೆ ಅಲ್ವಾ? ಆ ಪೈಕಿ ನಿಮಗೆ ರಮೇಶ್ ಬಿದುರಿ ಅಂಥೇಳಿ, ಈತ ದಕ್ಷಿಣ ದೆಹಲಿಯ ಸಂಸದ. ಈತ ನಿಮಗೆ ಗೊತ್ತಿರಬಹುದು, ಸಂಸತ್ತಿನಲ್ಲಿ BSPಯ ಸಂಸದ ಡ್ಯಾನಿಶ್ ಅಲಿಯನ್ನು ಭಯೋತ್ಪಾದಕ ಅಂತ ಕರೀತಾರೆ. उग्रवादी बोलने नहीं दूंगा कभी खड़ा होगा, ये बता रहा हूं। ए उग्रवादी कटवे सर, ये जो श्रेय अगर जाता है तो देश के प्रधानमंत्री को जाता है। दानिश अली जी प्लीज ये आतंकवादी है, उग्रवादी है, ये मुल्ला आतंकवादी है। बिदुरी सर, अभी मैं बताना चाहता हूँ, अधीर रंजन जी अभी शोर मचा रहे थे, लिस्ट पढ़ रहे थे। उस लिस्ट में अधीर रंजन जी जब लिस्ट पढ़ रहे थे 1975 इसकी बात बाहर देखो। ಡ್ಯಾನಿಶ್ ಅಲಿವ ಭಯೋತ್ಪಾದಕ ಅಂತ ಕರೀತಾನೆ. ಇದು ದೊಡ್ಡ ಇಶ್ಯೂ ಆಗುತ್ತೆ, ದೊಡ್ಡ ಚರ್ಚೆ ಆಗುತ್ತೆ. ನರೇಂದ್ರ ಮೋದಿ ಅವರು ಆ ರಮೇಶ್ ಬಿದುರಿ ಕರೆದು ಕ್ಯಾಕರ್ಸ್ ಹೋಗಿತಾರಂತೆ. ಏನೇ ಮಾತಾಡಬೇಕಂದ್ರೆ 100 ಸಲ ಯೋಚನೆ ಮಾಡಿ ಮಾತಾಡೋ, ಬಾಯಿಗೆ ಬಂದಾಗ ಮಾತಾಡಬೇಡ ಅಂತ ಹೋಗಿತಾರಂತೆ. ಇದಾದಮೇಲೆ ಪಶ್ಚಿಮ ದೆಹಲಿಯ ಪರ್ವೇಶ್ ವರ್ಮಾ ಅಂಥೇಳಿ, ಪಶ್ಚಿಮ ದೆಹಲಿಯ ಸಂಸದ ಪರ್ವೇಶ್ ವರ್ಮಾ, ಈತ ಮುಸಲ್ಮಾನ ವ್ಯಾಪಾರಿಗಳನ್ನು ಹಿಂದೂ ವ್ಯಾಪಾರ ಸ್ಥಳದಿಂದ ಬಹಿಷ್ಕಾರ ಮಾಡಬೇಕು, ಮುಸ್ಲಿಂ ವ್ಯಾಪಾರ ಬಹಿಷ್ಕಾರ ಅಂತ ಹೇಳಿಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಭಾಷಣ ಮಾಡುತ್ತಾರೆ. ಅದಕ್ಕೂ ಮೋದಿಯವರು ಅಂದ ತಕ್ಷಣ ಮೋದಿ ಆ್ಯಂಡ್ ಟೀಮ್ ಅವತ್ತು ನಾನು ಕರೆದ್ಬಿಟ್ಟು ಕ್ಯಾಕರಿಸಿ ಮುಗಕ್ಕೆ ಹೋಗಿದ್ದಾರಂತೆ. ಏನೆಲ್ಲ ನೀನು ಮಾಡಿದ್ದು ಅಂತ. ಇಲ್ಲ ಹಂಗೆ ಹೆಂಗೆ ಅಂತ ಏನೋ ಹೇಳೋಕ್ಕೆ ಹೋಗಿದ್ದಾನೆ. ಇರ ಸುಮ್ಮನೆ ಏನೇ ಮಾತಾಡಬೇಕಂತ 100 ಬಾರಿ ಯೋಚನೆ ಮಾಡಿ ಮಾತಾಡು ಅಂತ ಹೇಳ್ತಾರಂತೆ. ಅದಾದಮೇಲೆ ನಿಮಗೆ ಗೊತ್ತಿದೆ, ಒಂದಿಷ್ಟು ಮಾಲೇಗಾಂವ್ ಸ್ಫೋಟ, ಇನ್ನಿತರ ಸ್ಫೋಟ,
ಅದರಲ್ಲೆಲ್ಲ ಕಾಣಿಸ್ಕೊಂಡೂ ಕೂಡ BJPಯಿಂದ ಟಿಕೆಟ್ ಪಡೆದು ಭೋಪಾಲ್ನಿಂದ ಸ್ಪರ್ಧಿಸಿ ಸಂಸದಳಾಗಿದ್ದಂತಹ ಸಾಧ್ವಿ ಪ್ರಜ್ಞಾ ಸಿಂಗ್ ಅಂತ. ತೀರಾ ಮೊನ್ನೆ ವಿಧಾನಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಹರ್ಷನ್ ಕೊಲೆ ಆದಾಗ ಶಿವಮೊಗ್ಗಕ್ಕೂ ಬಂದಿದ್ಲು ಇವಳು. ಬಂದು ಬಾಯಿ ಬಂದಂಗೆಲ್ಲ ಮಾತಾಡಿ ನಾವು ಹಿಂದೂಗಳ ಮನೆಯಲ್ಲಿ ತಲವಾರು ಹಿಡ್ಕೊತೀವಿ, ಕತ್ತಿ ಹಿಡ್ಕೊತೀವಿ, ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನೋ ಭಾಷಣ ಮಾಡಿದ್ಲು. ಬರೀ ಇಂಥದ್ದೇ ಕೋಮ ಪ್ರಚೋದಿತ ಭಾಷಣ ಮಾಡ್ತಿದ್ದಳು. ಈಕೆ ಏನು ಮಾಡ್ತಾಳೆ, ನಾಥೂರಾಮ್ ಗೋಡ್ಸೆ ಅಭಿಮಾನಿ ನಾನು, ಆತ ಮಹಾತ್ಮ ಗಾಂಧಿಯನ್ನು ಕೊಂದು ಭಾಳ ಒಳ್ಳೆ ಕೆಲಸ ಮಾಡಿದ, पुण्यात्मा ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾಳೆ. अभिनेता कमल हसन ने बयान दिया कि नाथूराम गोडसे पहले आतंकवादी थे. आप क्या कहेंगे? भगवा आतंकवाद को लेकर आप पे भी आरोप लगते रहे पहले. दिग्विजय सिंह ने पहले बार ये शब्द इस्तेमाल किया. आप क्या कहेंगे नाथूराम गोडसे पे? नाथूराम गोडसे देशभक्त थे, हैं और रहेंगे. ऐसा बोलने उनको आतंकवादी कहने वाले लोग स्वयं के गिरेबान में झांक के देखें. अब की चुनाव में ऐसे लोगों को जवाब दे दिया जाएगा. ಖುದ್ದಾಗಿ ಆಕೆನ ಕರೆಸಿ ಕ್ಯಾಕರ್ಸಿ ಹೋಗಿದ್ದಾರಂತೆ. ಈ ಥರದ್ದೆಲ್ಲ ಮಾತುಗಳು ನಾನು ನಿರೀಕ್ಷೆ ಮಾಡಲ್ಲ, ಈ ಥರದ್ದು ಮಾತಾಡಬಾರ್ದು, ಏನೇ ಮಾತಾಡಬೇಕಂದ್ರೆ 100 ಬಾರಿ ಯೋಚನೆ ಮಾಡಿ ಮಾತಾಡು ಅಂಥೇಳಿ ಹೋಗಿದ್ದಾರಂತೆ. ಇನ್ನೊಬ್ಬ ಇದ್ದಾನೆ, ಹಜಾರಿಬಾದ್ನ ಸಂಸದ ಜಯಂತ್ ಸಿನ್ಹಾ ಅಂತ. ಈತ ಒಬ್ಬ ದನ ಸಾಗಾಟವನ್ನು ಮಾಡ್ತಿದ್ದಂಥ ಒಬ್ಬ ಮುಸಲ್ಮಾನ ವ್ಯಾಪಾರಿಗೆ ಒಂದಿಷ್ಟು ಗೋರಕ್ಷಕರು ಅಥವಾ ಗೋರಾಕ್ಷಸರ ಗುಂಪು ಹಲ್ಲೆ ಮಾಡಿ ಕೊಲೆ ಮಾಡುತ್ತೆ. ಆ ಕೇಸಿನಲ್ಲಿ ಅವರೆಲ್ಲ ಜೈಲು ಪಾಲಾಗಿರ್ತಾರೆ. ಹಾಗೆ ಜೈಲು ಪಾಲಾದವರು ಜೈಲಿಂದ ಹೊರಗಡೆ ಬಂದಾಗ ಈ ಹಜಾರಿಬಾದಿನ ಸಂಸದ ಜಯಂತ್ ಸಿನ್ಹಾ ಹೋಗ್ಬಿಟ್ಟು ಅವರನ್ನು ಸನ್ಮಾನ ಮಾಡುತ್ತಾರೆ. ಹೇಗೆ ಉತ್ತರ ಪ್ರದೇಶದ ಬಿಲ್ಕಿಸ್ ಬಾನೋ ಅವಳನ್ನು ಗ್ಯಾಂಗ್ ರೇಪ್ ಮಾಡಿ ಆ ಕೇಸಿನಲ್ಲಿ ಜೈಲಿಗೆ ಹೋಗಿರ್ತಾರೋ, ಅವರ ಜೈಲಿಂದ ಸನ್ನಡತೆ ಆಧಾರದಲ್ಲಿ ಅವರನ್ನು ಗುಜರಾತ್ ಸರ್ಕಾರ ರಿಲೀಸ್ ಮಾಡಿದಾಗ ಹೇಗೆ ಹಿಂದೂ ಸಂಘಟನೆಯವರು ಅದು ಇದು ಅಂತ ಹೇಳ್ಬಿಟ್ಟು ಅವ್ರನ್ನ ಸನ್ಮಾನ ಮಾಡ್ತಾರೋ ಹೆಣ್ಣುಮಕ್ಕಳು ಸೇರಿ, ಅದೇ ಥರ ಇಲ್ಲಿ ಜಯಂತ್ ಸಿನ್ಹಾ ಆ ಕೆಲಸವನ್ನು ಮಾಡಿದ್ದಕ್ಕೆ ಮೋದಿ ಕರೆದು ಕ್ಯಾಕರ್ಸೆ ಒಗ್ದಿದ್ರಂತೆ. ಅಂದರೆ ಇದು ಯಾವುದೂ ಕೂಡ ಮೋದಿ ಆ್ಯಂಡ್ ಟೀಮ್ಗೆ BJPಗೆ ಇಷ್ಟ ಆಗ್ತಾ ಇಲ್ಲ ಅಂತ ಆಯಿತು. ಅದಕ್ಕೆ ತಕ್ಕದಾಗಿ ಆ ಕಡೆ ಬಿಲ್ಕಿಸ್ ಬಾನೋ ಪ್ರಕರಣದಲ್ಲಿ ರಿಲೀಸ್ ಆದವರು ವಾಪಸ್ ಮತ್ತೆ ಜೈಲಿಗೆ ಹೋಗ್ತಾರೆ. ಇಡೀ ದೇಶದಲ್ಲಿ ಕೋಮುವಾದವನ್ನೇ ರಾಜಕಾರಣ ಮಾಡಿಕೊಂಡವರನ್ನು ಮೋದಿ ಟಾರ್ಗೆಟ್ ಮಾಡಿ ಅವರ ಬಾಲವನ್ನು ಕಟ್ ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಏನಿದು, ಏನು ದುರುದ್ದೇಶ, ಏನು ವಿಚಾರ ಅನ್ನೋದಕ್ಕೆ ನನ್ನ ವಿಮರ್ಶೆಗಳು ಹಿಂದೆ ಮಾಡಾಗಿದೆ. ಹೀಗಿರಬಹುದು ಅಂತ ಅನಿಸುತ್ತೆ ಅಂತ ನಾನು ಹೇಳಾಗಿದೆ. ನಮಸ್ಕಾರ.